पंडित पुट्टराज गवाई संगीत सोसाइटी के अध्यक्ष नागेंद्र दांडे के नेतृत्व में बीदर के पत्रिका भवन में एक प्रेस मीट आयोजित की गई। इस प्रेस मीट को संबोधित करते हुए पंडित पुट्टराज गवाई संगीत संस्थान के अध्यक्ष नागेंद्र दांडे और संगठन सचिव जगदीश बिरादर ने कहा कि 31 जुलाई को बॉलीवुड के महान गायक मोहम्मद रफी की याद में श्रद्धांजलि कार्यक्रम तुझको तेरे बाद जमाना ढूंढेगा शीर्षक पर संगीत रस मंजरी का आयोजन किया जाएगा, जिसमें पुराने और नए हिंदी फिल्मों के गाने प्रस्तुत किए जाएंगे। इस प्रेस मीट में कार्यकारी अध्यक्ष एम.ए. जब्बार, उपाध्यक्ष ओम प्रकाश टोटे ने संबोधित किया। केबी न्यूज के कैमरामैन पप्पू राज का कवरेज। देश विदेश और स्थानीय समाचारों के लिए चैनल को लाइक, शेयर और सब्सक्राइब करना ना भूलें। ಕಾರ್ಯಕ್ರಮ ಮುಗಿದು ಅದು ನನ್ನ 25ನೇ ಕಾರ್ಯಕ್ರಮ, ಸಂಗೀತ ಕಾರ್ಯಕ್ರಮ. ಅದು 25ನೇ ಕಾರ್ಯಕ್ರಮ. 40 ಜನ ಯುವ ಕಲಾವಿದರಿಗೆ ಅವತ್ತೇನಪ್ಪ ಸ್ಟೇಜ್ನಲ್ಲಿ ಒಂದು ಚಾನ್ಸ್ ಸಿಕ್ಕಂಥ ಕಾರ್ಯಕ್ರಮ ಅದು, ಬೀದರ್ ಜನರ ಸಹಯೋಗದಿಂದ. ಈಗ ಇಲ್ಲಿ ತನಕ ಗುರುದೇವರು ಹೇಳಿದ್ರು 31ನೇ ಜುಲೈ ಕಾರ್ಯಕ್ರಮದಲ್ಲಿ ಯಾರ್ಯಾರು ಭಾಗವಹಿಸ್ತಾ ಇದ್ದಾರೆ ಅಂತ. ನಮ್ಮ ಸಂಸ್ಥೆ 2010ರಲ್ಲಿ ರಿಜಿಸ್ಟ್ರೇಷನ್ ಆದಂಥ ಸಂಸ್ಥೆ. 10ರಿಂದ ಹಿಡಿದು ಇಲ್ಲಿ ತನಕ ಸುಮಾರು 25 ಕಾರ್ಯಕ್ರಮ ನಾವು ಮಾಡ್ಕೊತ ಬಂದಿದ್ದೀವಿ. ಲಾಸ್ಟ್ ಪ್ರೋಗ್ರಾಮ್ ನಮ್ಮದು ಸಿಲ್ವರ್ ಜೂಬ್ಲಿ ಕಾರ್ಯಕ್ರಮ ಆಗಿತ್ತು. ಈಗ ಇದು 26ನೇ ಕಾರ್ಯಕ್ರಮ, ಜುಲೈ 31ರಂದು ನಡೀತಾ ಇದೆ. ಅದು 26ನೇ ಕಾರ್ಯಕ್ರಮ. ಪ್ರತಿಯೊಂದು ಕಾರ್ಯಕ್ರಮ ನಮ್ಮದು ಸಣ್ಣ ಪ್ರಮಾಣದಾಗ ಇರಲ್ಲ, ದೊಡ್ಡ ಪ್ರಮಾಣದ ಕಾರ್ಯಕ್ರಮಗಳೇನಪ್ಪ ನಾವು ಮಾಡ್ತಾ ಬಂದಿದ್ದೀವಿ. ಅದ್ರ ಕಾರ್ಯಕ್ರಮ ಮಾಡೋದ್ರಿಂದ ಏನು ಪ್ರಯೋಜನ ಆಗ್ತದೆ ಅಂತ ವಿಚಾರ ಮಾಡಿದಾಗ ಅದು ಬರೀ ನಾವು ಮನೋರಂಜನೆ ನೀಡ್ಬೋದು, ಅದು ಲೈಫಿಗೆ ಆಯೋಜನೆ ಆಗಿರ್ಲಿಕ್ಕಿಲ್ಲ ಅಂತ ನಮ್ದೊಂದು ಅನಿಸಿಕೆ. ಇಡೀ ಕರ್ನಾಟಕದಲ್ಲಿ ಈಗಂಥದ್ದು ಸುಮಾರು ಒಂದು 60ರಿಂದ 65 ಜನ ವಾದ್ಯ ಮತ್ತು ಪರಿಕರಗಳು ಅವೆಲ್ಲವೂ ಲೈವ್ ಆಗಿ ನುಡಿಸ್ತಕ್ಕಂಥವ್ರು. 65 ಜನ ವಾದ್ಯ ಪರಿಕರಗಳು ನುಡಿಸ್ತಕ್ಕಂಥವ್ರು ತಂಡ ಕರೆಸಬೇಕು. ದೊಡ್ಡ ಪ್ರಮಾಣದಲ್ಲಿ ಭವ್ಯವಾದ ಒಂದು ಸಂಗೀತದ ಕಾರ್ಯಕ್ರಮ ಆಯೋಜನೆ ಮಾಡಬೇಕು. ಆ ಮುಖಾಂತರ ಹಣ ಸಂಗ್ರಹಣೆ ಮಾಡಿ ಅದು ಮತ್ತೆ ಬಂದು ಶೈಕ್ಷಣಿಕ ಚಟುವಟಿಕೆ. ಇಲ್ಲಿವರೆಗೆ ಬೀದರ್ ಜಿಲ್ಲೆಯಲ್ಲಿ ಶೈಕ್ಷಣಿಕ ಚಟುವಟಿಕೆಗಳು ನೋಡ್ಕೊಂಡು ಬಂದಾಗ PUC ವಿದ್ಯಾಭ್ಯಾಸ ಮತ್ತು ಇಲ್ಲಿ ನೀಟ್ JEE ಟ್ರೈನಿಂಗ್ಸ್ಗಳಿಗೆ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಆಗಿದೆ. ಆದರೆ ನಮ್ಮ ಜಿಲ್ಲೆಯ ಮಕ್ಕಳಿಗೆ ಇವು ಕಾಂಪಿಟೇಟಿವ್ ಎಕ್ಸಾಮ್ಸ್, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಗೋಸ್ಕರ ಇಲ್ಲಿ ವಾತಾವರಣ ಇಲ್ಲದಂತಾಗಿದೆ. ನಮ್ಮ ಮಕ್ಕಳು ಒಂದು ಬೆಂಗಳೂರು ಇಲ್ಲ ಧಾರವಾಡಕ್ಕೆ ಹೋಗಬೇಕು.